ಹಾಯ್ ಹಾಯ್. ಹಾಂ ಆರಾಮ, ನೀವು? ಆಯ್ತಾ ಊಟ? ಹಾಂ తెలుగునా? మనకి వస్తుంది కదా తెలుగు, నేర్చుకుంటున్నా బాగా. ఎవరు? సైడ్కి అండి. ఏమైంది? అవంతా ఎవరిని అడగాలంట అతను? ఇక్కడ బైక్ టాక్సీ వెల్ఫేర్ అసోసియేషన్ ఉంది హెచ్ఎస్ఆర్ దగ్గర. అక్కడికి వెళ్తే వాళ్ళు ఫోన్ చేసి ఇవ్వచ్చు అనుకుంటున్నా. డబ్బులు పే చేయలేదా? వీళ్ళు ఏమంటారంటే మేము బుకింగ్స్ అయితే ఇస్తాము, డబ్బులు మీరే తీసుకోవాలి అంటే చెప్పి. ఏమైనా రికార్డ్ ఏమైనా ఉందా వాళ్ళది? రికార్డింగ్ ఏం తీసుకోలేదా? అదే ఉన్నది ప్రాబ్లమ్స్. రికార్డింగ్ ఉండింటే ఏదో ఒకటి చేసేది అయ్యిండే. ఏం చేద్దాం అబ్బా. లేదు, బెంగళూరు అంతా తిరుగుతూ ఉంటా. ఈరోజు ఇక్కడ ఆఫీస్ దగ్గర కొంచెం పని ఉంటే వెళ్తున్నా. కొంచెం బిజీ ఉంటాను కదా. అంటే ఇలాంటి ఇష్యూ వస్తే మాట్లాడడానికి కమిటీ ఉంటే కదా ఏదైనా అవుతుంది. సరే మరి బాగా రైడ్ చేసుకుంటూ బాగుండండి. ఓకే. అది న్యాచురల్ వచ్చింది అట్లా. లేదు లేదు, న్యాచురల్ నాకు స్టార్టింగ్ అప్పటి నుంచి అట్లా వస్తుంది. మీది ఏ ఊరు? విశాఖపట్నమా? ఫ్రెండ్స్ ఉన్నారు నాకు ఇక్కడ. ఆహా, సరే మరి వచ్చేదా? గ్రూప్ ఉంది, నేను మీకు టెస్ట్ చేస్తాను, వాళ్ళు యాడ్ చేస్తారు. ఓకేనా? గ్రూప్లో యాడ్ చేస్తే మన అసోసియేషన్ ఏది ఉందో వచ్చి రెస్పాండ్ అవుతుంది. ఓకే, ಬಾಯ್. ಸೊ ಇವಾಗ ಜಸ್ಟ್ ನಮ್ಮ ಫಾಲೋವರ್ ಮೀಟ್ ಆದರು. ಬ್ರೋ ನಮ್ಗೆ ಈ ಥರ ಊಬರಲ್ಲಿ ರೈಡ್ ಬಂದಿತ್ತು. ಅವರು ರೈಡ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಎತ್ಕೊಂಡು ಹೋದ್ಮೇಲೆ ಅಲ್ಲಿ ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಹೋದ್ಮೇಲೆ ಅವ್ರು ಏನಂತವ್ರೆ, ಈ ಥರ ಅವ್ರನ್ನ ಕಸ್ಟಮರ್ನ ಕಳಿಸ್ಬಿಟ್ಟು ID ಸಸ್ಪೆಂಡ್ ಮಾಡಿಸ್ತೀನಿ, ಗಾಡಿ ಸೀಸ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಗಲಾಟೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಬ್ರದರ್ ಬಂದುಬಿಟ್ಟು ಆಂಧ್ರ ಕಡೆಯಿಂದ ಅಂತೆ, ವಿಶಾಖಪಟ್ಟಣಂ ಅವರು. ಸೊ ಯಾರಾದರೆ ಏನು ಕೆಲಸ ಮಾಡ್ಕೊತಿದ್ದಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡ್ರೆ ಬೆಟರು. ಇಲ್ಲ ಅವ್ರೇನಾದರೂ ನಿಲ್ಲಿಸ್ಬೇಕು, ಅದ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ ಇವಾಗ ಸೀದಾ ಹೋಗಿ ಕೋರ್ಟ್ ಮುಖಾಂತರ ಇಲ್ಲ RTO ಮುಖಾಂತರ ನಮಗೆ ಅದು ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಸಣ್ಣ ನೋಟಿಫಿಕೇಷನ್ ಕೊಟ್ಟರೆ ಸಾಕು, ನಾವು ಕೆಲಸ ಎಲ್ಲ ನಿಲ್ಲಿಸ್ಬಿಡ್ತೀರಲ್ಲ, ನಾವೆಲ್ಲ ಯಾರು ಮತ್ತು ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ. ಈ ಥರ ಯಾಕೆ ಮಾಡ್ತಾರೆ? ಇವಾಗ ಎಷ್ಟೊಂದು ದೂರದಿಂದ ಟ್ರಾಫಿಕಲ್ಲಿ ಕಷ್ಟಪಟ್ಟು ಕರ್ಕೊಂಡು ಬಂದಿರ್ತಾರೆ.
ಕರ್ಕೊಂಡು ಬಂದಮೇಲೆ ಅವ್ರ ಹತ್ರ ಈ ಥರ ಅಸಭ್ಯವಾಗಿ ಬಿಹೇವ್ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಕಸ್ಟಮರ್ನ ಕಳಿಸ್ಬಿಟ್ಟು ಅಮೌಂಟು ಕೊಡಿಸ್ತೀರಾ ಈ ಥರ ಮಾಡೋದು ಎಷ್ಟು ಮಾತ್ರ ಸರಿ ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ. ನಿಮಗೆ ಪ್ರಾಬ್ಲಮ್ ಆಗ್ತಿದೆ, ನಿಮಗೆ ರೈಡ್ಗಳು ಬರ್ತಿದ್ದಾರೆ, ಓಕೆ ನಾವು ಒಪ್ಕೊತೀವಿ. ಆದರೆ ಯಾರು ಹೇಳಬೇಕು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಫೈಟ್ ಮಾಡಿ, ನೀವೂ ಫೈಟ್ ಮಾಡಿಬಿಟ್ಟು ಕೋರ್ಟ್ ಕಡೆಯಿಂದ ಇನ್ನು ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಒಂದು ಸಣ್ಣ ಲೆಟರ್ ಒಂದು ಕೊಡಿಸಿ ಸಾಕು. ನಾನು ಇಷ್ಟೇ ಕೇಳ್ಕೊಳ್ತಾ ಇರೋದು ಅಷ್ಟೇ. ನೀವು ಕೋರ್ಟ್ ಕಡೆಯಿಂದ ಹೋಗಿ ಲೆಟರ್ ಒಂದು ಕೊಡಿಸ್ಬಿಡಿ, ಏನೋ ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಆಗಿಬಿಟ್ಟಿದೆ, ಬೈಕ್ ಟ್ಯಾಕ್ಸಿ ನಾವು ಮಾಡಬಾರದು ಎಂಬುದಾಗಿ ಒಂದು ಸ್ವಲ್ಪ ನಮಗೊಂದು ನೋಟಿಫಿಕೇಷನ್ ಅನ್ನೋದು ಬಂದರೆ ನಾವು ಮಾಡೋದೇ ಇಲ್ಲ. ಇನ್ನು ಮಾಡಿರಿ ಅಂತ ಯಾರಿಗೂ ಹೇಳೋದು ಇಲ್ಲ. ಬೈಕ್ ಟ್ಯಾಕ್ಸಿ ಸೀಸ್ ಆಗಿದೆ, ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀವಿ, ನಾವೇ ವೀಡಿಯೋ ಮಾಡಿಬಿಟ್ಟು ಹಾಕ್ತೀವಿ. ಸೊ ಅದನ್ನು ಬಿಟ್ಟು ಈ ಥರ ಹೊಟ್ಟೆಪಾಡಿಗೆ ಕಷ್ಟಪಡೋಕ್ಕೆ ಅಂತ ಬಂದಿರ್ತಾರೆ, ಅವರನ್ನು ಈ ಥರ ನಾವು ಎದುರಿಸಿ ಮಾತಾಡೋದು ನನಗಂತೂ ಅನಿಸ್ತಾ ಇದೆ ಇದು ಮಾತ್ರ ಸರಿ ದಾರಿ ಅಲ್ಲ ಅಂತ. ಇನ್ನು ನಿಮ್ಗೇನು ಅನಿಸುತ್ತೋ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾಯ್.